ಮತ್ತು ಲೆಸನ್ ಪ್ಲಾನ್ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಕೆಳಗಡೆ ಒಂದು ಕೆಲವೊಂದು ಲಿಂಕ್ಗಳನ್ನ ಕೊಟ್ಟಿರ್ತೀವಿ. ಮೊದಲನೇ ಲಿಂಕ್ ಏನಪ್ಪಾ ಅಂದ್ರೆ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕಲಿಕಾ ಫಲಗಳ ಒಂದು ಲಿಂಕ್ ಇರ್ತದೆ. ಎರಡನೇ ಲಿಂಕ್ ಏನಿರ್ತದೆ ಅಂದರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಪ್ರಶ್ನಾ ಕೋಟಿ ಇರ್ತದೆ. ಆಮೇಲೆ ಮೂರನೇ ಲಿಂಕ್ ಏನಿರ್ತದಪ್ಪ ಅಂತಂದ್ರೆ ಲೆಸನ್ ಪ್ಲಾನ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ನಾವು. ಆಮೇಲೆ ನಾಲ್ಕನೇ ಲಿಂಕ್ ಇರ್ತದೆ, ಏನಿರ್ತಪ್ಪ ಅಂತಂದ್ರೆ DSEDC ವತಿಯಿಂದ ಇಂಗ್ಲೀಷನ್ನು ಯಾವ ರೀತಿಯಾಗಿ ನೀವು ಅಸೈನ್ ಮಾಡಬೇಕು ಅನ್ನೋದನ್ನು ಅದು ಕೂಡ ಲಿಂಕನ್ನು ಕೊಟ್ಟಿರ್ತೀವಿ. ಮೊದಲನೇದಾಗಿ ಲೆಸನ್ ಪ್ಲ್ಯಾನ್ ಯಾವ ರೀತಿಯಾಗಿ ನಾವು ಬರೀಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಆದ್ಮೇಲೆ ನೀವು ಅದು ಆ ಲಿಂಕ್ ಓಪನ್ ಮಾಡ್ಲಿಕ್ಕಂದ್ರೂ ಇದು LBA ಅಂತೇಳಿ ಯಾವುದಾದ್ರೂ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ LBA ಅಂತ ಬರ್ತಿದೆ ನೋಡಿ. ಆ LBAಯಲ್ಲಿ ಬಂದಲ್ಲಿ ನಾವೇನು ಮಾಡ್ಬೇಕಂದ್ರೆ ಈ ಒಂದು ಲಿಂಕನ್ನು ಕಾಣ್ತಿರಲ್ಲ, ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕು. ಈಗಿರತಕ್ಕಂಥ ನಾವು ಗೋರ್ಮೆಂಟ್ ಟೀಚರ್ಸ್ ಆಗಿದ್ದರೆ ಟೀಚರ್ ಲಾಗಿನಲ್ಲಿ ನಾವೇನು ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಿಕೊಳ್ಳಬೇಕು. ಇನ್ನು ಪ್ರೈವೇಟಲ್ಲಿದೆ SATS ಯೂಸರ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕು. ಇನ್ನು ಗೋರ್ಮೆಂಟ್ ಇವರು ಎಂಪ್ಲಾಯ್ ನಂಬರಿಂದ ನಾವು ಕ್ಲಿಕ್ ಮಾಡ್ಕೊಳ್ಬೋದು. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಪ್ರೈವೇಟ್ ಮತ್ತು ಗೋರ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸಬರಾಗಿದ್ದರೆ ಒಂದು ಸಾರಿ ಮಾತ್ರ ಮಾಡ್ಕೋಬೇಕು. ಈಗ ನಾನು ಗೋರ್ಮೆಂಟ್ ಟೀಚರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಇಲ್ಲಿ KG ನಂಬರನ್ನು ಹಾಕಿದ್ದೇನೆ. ಈಗ ಸೆಂಡ್ OTP ಅಂತಿದೆ ನೋಡಿ, ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇನೆ. ಈ ಸೆಂಡ್ OTP ಅನ್ನೋದರಲ್ಲಿ ಇದರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೇನೆ. ಈ ಸೆಂಡ್ OTP ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳುತ್ತೇನೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಮೇಲ್ಗಡೆ ಈ ಸೆಂಡ್ OTP ಅಂತೇಳಿ ಗ್ರೀನ್ ಇದರಲ್ಲಿ ಬಂದಿದೆ ನೋಡಿ. ಈ ರೀತಿಯಾಗಿ OTP ಹೋಗಿರ್ತದೆ. ಆ OTPಯನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈಗ OTP ಟೈಪ್ ಮಾಡಲಾಗಿದೆ. ಈಗ ವೆರಿಫಿಕೇಷನ್ ಅಂತಿದೆ ನೋಡಿ. ಈ ವೆರಿಫಿಕೇಷನನ್ನು ಇಲ್ಲಿ ವೆರಿಫಿಕೇಷನ್ ನೋಡ್ತಾ ಇದ್ದೀರಿ. ಈ ವೆರಿಫಿಕೇಷನನ್ನು ನಾವು ಕ್ಲಿಕ್ ಮಾಡಿಕೊಳ್ತೇವೆ. OTP ವೆರಿಫಿಕೇಷನ್ ಆಗಿದೆ. ವೆರಿಫಿಕೇಷನ್ ಆದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯಾವ ಶಿಕ್ಷಕರ ಹೆಸರು ಇಲ್ಲಿ ಮೇಲ್ಗಡೆ ಬಂದಿರ್ತದೆ, ಅದನ್ನು ನೋಡ್ತಾ ಇದ್ದೀರಿ. ಇನ್ನು ಈಗ ಒಂದು ಲೆಸನ್ ಪ್ಲಾನ್ ಹಾಕುವಂಥ ವಿಧಾನವನ್ನು ನೋಡೋಣ. ಆದ್ಮೇಲೆ ಇಲ್ಲಿ ನೀವು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ 3 ಗೆರೆ ಕಾಣ್ತಾ ಇದ್ದೇವೆ ಲೆಫ್ಟ್ ಸೈಡು. ಈ ಲೆಫ್ಟ್ ಸೈಡ್ ಗೆರೆಯನ್ನು ಟಿಕ್ ಮಾಡಬೇಕು. ಟಿಕ್ ಮಾಡಿದಾಗ ಈ ರೀತಿಯಾಗಿ ಲೆಸನ್ ಪ್ಲಾನ್ ಅಂತ ಬರುತ್ತೆ ನೋಡಿ. ಇದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಲ್ಲಿ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಕ್ಯಾಲೆಂಡರ್ ಓಪನ್ ಆಗಿದೆ. ಈ ಕ್ಯಾಲೆಂಡರ್ ಓಪನ್ ಆದಾಗ ಒಂದು ಟಿಕ್ ಮಾಡಬೇಕು. ಟಿಕ್ ಮಾಡಿದಾಗ ನೀವು ಯಾವ ತಿಂಗಳ ಬೇಕು ಅದನ್ನು ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ. ಈ ಯಾರೋ ಮಾರ್ಕ್ನಲ್ಲಿ ನಾವು ಕ್ಲಿಕ್ ಮಾಡಿದರೆ ಈ ಕಡೆ ಎಡಗಡೆ ಹೋಗುತ್ತದೆ. ಈ ಕಡೆ ಇಲ್ಲಿ ಟಿಕ್ ಮಾಡಿದರೆ ಒಂದು ನಿಮಿಷ, ಇಲ್ಲಿ ಟಿಕ್ ಮಾಡಿದರೆ ಇದು ಮುಂದಿನ ತಿಂಗಳ ಹೋಗ್ತದೆ. ನಾವು ಹಿಂದಿನ ತಿಂಗಳು ಹಾಕಬೇಕಾದ್ರೆ ನಾವು ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಜುಲೈ ತಿಂಗಳದ ಮೊದಲನೇ ವಾರದಲ್ಲಿ ನಾನು ಒಂದು ಲೆಸನ್ ಪ್ಲಾನನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಬೋದು. ಇದನ್ನು ಸೆಲೆಕ್ಷನ್ ಮಾಡಬೇಕಾಗಿತ್ತಂದ್ರೆ ಒಂದು ನಿಮಿಷ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದನ್ನು ಡ್ರ್ಯಾಗ್ ಮಾಡೋದ್ರ ಮೂಲಕ ನಾವು ಲೆಸನ್ ಪ್ಲಾನ್ 1ನೇ ತಾರೀಕಿಂದ 5ನೇ ತಾರೀಕು ಅಂತ ಕ್ಲಿಕ್ ಮಾಡಿಕೊಳ್ಬೋದು. ಒಂದನೇ ವಿಧಾನ. ಇಲ್ಲ ಅಂತಂದ್ರೆ ಇಲ್ಲಿ ಫ್ರಾಮ್ ಡೇಟ್ ಇದೆ. ಫ್ರಾಮ್ ಡೇಟ್ ಅಂದ್ರೆ ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕನೂ ನಾವು ಡೇಟನ್ನು ಸೆಲೆಕ್ಷನ್ ಮಾಡ್ಬೋದು. ಇಲ್ಲಿ ಫ್ರಾಮ್ ಟು ಡೇಟ್ ಟು ಎಂಡ್ ಡೇಟ್ ಅಂತ ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಮೊದಲನೇದು ತಿಂಗಳ, ಆಮೇಲೆ ದಿನಾಂಕ. ಇದು ಮೊದಲನೇದು ತಿಂಗಳು, ನಂತರ ದಿನಾಂಕ. 1ನೇ ತಾರೀಕಿಂದ 5ನೇ ತಾರೀಕಿವರೆಗೆ ಈ ಲೆಸನ್ ಪ್ಲಾನನ್ನು ಬರಿತಿದ್ದೇನೆ. ಈಗ ನಾವು
ಮ್ಯಾನುವಲ್ ಆಗೂ ನಾವು ಡ್ರ್ಯಾಗ್ ಅಲ್ಲ ಇದನ್ನು ಇಲ್ಲಿ ಟಿಕ್ ಮಾಡೋದ್ರ ಮೂಲಕನೂ ನಾವು ಇದು ಮಾಡ್ಬೋದು. ಈ ರೀತಿಯಾಗಿ ಕ್ಲಿಕ್ ಮಾಡಿದರೆ 1ನೇ ತಾರೀಕು ಅಂತ ಬರ್ತದ ಜುಲೈ. ಇಲ್ಲಿ ಎಂಡ್ ಡೇಟನ್ನು ಈ ರೀತಿಯಾಗಿ ಇಲ್ಲಿ ನಾವು ಟಿಕ್ ಮಾಡೋದರಿಂದ ಅಲ್ಲೇ ಎಂಡ್ ಡೇಟ ಕೂಡ ಬರುತ್ತೆ. ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು. ಈಗ ಗ್ರೂಪನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಮೊದಲನೇದು ಕ್ಲಾಸನ್ನು ಸೆಲೆಕ್ಷನ್ ಮಾಡ್ಕೊತೇನೆ. ಕ್ಲಾಸು 5ನೇ ಕ್ಲಾಸನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ. 5ನೇ ಕ್ಲಾಸ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಬಂದಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡ್ತೇವೆ. ಈ ಗ್ರೂಪ್ ಬಂದಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತಿದೆ ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬರುತ್ತೆ. ಇದು 1ರಿಂದ 5ನೇ ತರಗತಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಹಾಕೋಬೇಕು. ನಂತರದಲ್ಲಿ ಇಲ್ಲಿ ಸಬ್ಜೆಕ್ಟ್ ಅಂತ ಹಾಕ್ತಾ ಹೋಗ್ತಿದ್ದೀನಿ. ನಾವಿವತ್ತು ಗಣಿತದ ಒಂದು ಲೆಸನ್ ಪ್ಲ್ಯಾನನ್ನು ಹಾಕ್ತಾ ಇದ್ದೀನಿ, ಆದ್ದರಿಂದ ಮ್ಯಾಥಮೆಟಿಕ್ಸ್ ಅಂತ ಹಾಕಿದ್ದೀನಿ. ನಂತರದಲ್ಲಿ ಚಾಪ್ಟರ್ ವೈಸ್ ಚಾಪ್ಟರ್ಗಳನ್ನು ಸೆಲೆಕ್ಷನ್ ಮಾಡ್ತೀನಿ. 5 ಡಿಜಿಟ್ ನಂಬರ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೇನೆ. ಅರ್ಥ ಆಯ್ತಾ? ಇಲ್ಲೇ ನಾನು TLMಗಳನ್ನು ನಾವು ಕೈಲಿಂದಲೂ ಬರೀಬಹುದು. ಚಿತ್ರಪಟ ಹಾಗೂ ಫ್ಲ್ಯಾಶ್ ಕಾರ್ಡ್ ಈಗ ನಾವು ಮೊಬೈಲಲ್ಲಿ ತುಂಬ ಈಸಿಯಾಗಿ ಮಾಡಿಕೊಳ್ಳಬಹುದು. ಫ್ಲ್ಯಾಶ್ ಕಾರ್ಡ್ ಇನ್ನು ಲರ್ನಿಂಗ್ ಔಟ್ಕಮ್ಸ್ ಎಲ್ಲಿರ್ತಾವಂತಂದ್ರೆ DSRTCಯಲ್ಲಿ ಇರುತ್ತವೆ. ಆ DSRTC ಲಿಂಕ್ ನಿಮ್ಮ ಒಂದು ಡಿಸ್ಕ್ರಿಪ್ಷನ್, ನಮ್ಮ ಯೂಟ್ಯೂಬ್ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇವೆ. ಅದರ ಮೂಲಕ ನಾವು ಕ್ಲಿಕ್ ಮಾಡಿಕೊಳ್ಳಬಹುದು. ಈಗ ಉದಾಹರಣೆಗೆ ನಾವು ಹೇಳೋದಾದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಮೇಲೆ ಈಗ ನಾವು ಪಾಠವನ್ನು ಹಾಕಬೇಕಾದಾಗ ನಮಗೆ ಕಲಿಕಾ ಫಲದ ಒಂದು ತಿಳುವಳಿಕೆ ಬೇಕಾಗುತ್ತೆ. ಅದಕ್ಕೆ ನಾವು DSRTCಯಲ್ಲಿರ್ತಕ್ಕಂಥ ಗಣಿತದ ವಿಷಯದಲ್ಲಿ ಕಲಿಕಾ ಫಲ ನಮಗೆ ಬೇಕಾಗಿತ್ತಂದ್ರೆ ನಾವು ಏನಪ್ಪ ಅಂದ್ರೆ ಗಣಿತದಲ್ಲಿ ಲೆಸನ್ ಬೇಸ್ ಅಸೆಸ್ಮೆಂಟ್ ಮಟೀರಿಯಲ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಕೊಳ್ಳಬೇಕು. ಅದನ್ನು ಕ್ಲಿಕ್ ಮಾಡಿಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ನಿಮಗೆ ಪೇಜ್ ತೆರೆದುಕೊಳ್ಳುತ್ತದೆ. ತೆರೆದುಕೊಂಡಾಗ ಇಲ್ಲಿ ನೋಡ್ತಾ ಇದ್ದೀರಿ 5ನೇ ತರಗತಿಯನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಷೆ ಬರ್ತದೆ, ಅದರೊಳಗೆ ಕನ್ನಡ, ಆಮೇಲೆ ದ್ವಿತೀಯ ಭಾಷೆ ಬರ್ತದೆ, ಅಲ್ಲೇ ಇಂಗ್ಲೀಷು ಮತ್ತು ತೃತೀಯ ಮತ್ತು ಇಲ್ಲಿ ಕನ್ನಡ ಮಾಧ್ಯಮ ಅಂತ ಬರುತ್ತೆ ನೋಡಿ. ಇಲ್ಲೇ ಬರ್ತದೆ ನೋಡಿ. ಇಲ್ಲೇ ಮೇಲೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲೇ ಕನ್ನಡ ಮಾಧ್ಯಮದಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ಇದೆ ನೋಡಿ, ಇದನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ಕನ್ನಡ ಮಾಧ್ಯಮದಲ್ಲಿ ಗಣಿತ ವಿಷಯ LBA ಅಂತೇಳಿ ಅದನ್ನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಪಾಠಾಧಾರಿತ ಮೌಲ್ಯಾಂಕನ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ 5 ಡಿಜಿಟ್ ಅಂದರೆ 5 ಅಂಕಿಯ ಸಂಖ್ಯೆಗಳು ಅಂತ ಇದೆ ನೋಡಿ. ಇದರ ಮೇಲೆ ನಾವು ಕಲಿಕಾ ಫಲ ಇರುತ್ತೆ. ಈ ಕಲಿಕಾ ಫಲ ಅಲ್ಲಿ ಲರ್ನಿಂಗ್ ಔಟ್ಕಮ್ಸಲ್ಲಿ ಬರಿಬೇಕು. ಮ್ಯಾಪಿಂಗ್ ಮಾಡಿದ ಕಲಿಕಾ ಫಲದ 5 ಡಿಜಿಟ್ನ ಸಂಖ್ಯೆಗಳಲ್ಲಿ ತಮ್ಮ ಸುತ್ತಮುತ್ತಲಿನ 99,999ವರೆಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಓದುವರು ಮತ್ತು ಬರೆಯುವರು ದೈನಂದಿನ ಜೀವನದಲ್ಲಿ ಆ ಸಂದರ್ಭದಲ್ಲಿ ಸಂಖ್ಯೆಗಳನ್ನು ಅನ್ವಯಿಸಿಕೊಳ್ಳುವರು. ಈ ಕಲಿಕಾ ಫಲವನ್ನು ನಾವೇನು ಬರೀಬೇಕಂದ್ರೆ ನಾವು ಇಲ್ಲಿ ಲೆಸನ್ ಪ್ಲಾನಲ್ಲಿ ಬರೀಬೇಕಾಗುತ್ತೆ. ಅದನ್ನು ನಾವು ಇಲ್ಲಿ ಬರೆದಿಟ್ಕೊಂಡಿದ್ದೇವೆ. ಇದನ್ನು ನಾವು ಮೊದಲಕ್ಕೆ ಬರೆದಿಟ್ಕೋಬೋದು ಅಥವಾ ನೀವು ಅದರಲ್ಲಿ ಕೂಡ ಟೈಪ್ ಮಾಡ್ಬೋದು. ಈಗ ನಾನು ಬರೆದಿಟ್ಕೊಂಡಿದ್ದೇನೆ. ಈಗ ನಾನು ಈ ಲರ್ನಿಂಗ್ ಔಟ್ಕಮ್ಸ್ ಇದೆ ನೋಡಿ, ಈ ಲರ್ನಿಂಗ್ ಔಟ್ಕಮ್ಸಲ್ಲಿ ನಾನು ಅದನ್ನು ಬರೆಯುತ್ತೇನೆ. ನಾನು ಈಗ ಬರೆದಿಟ್ಕೊಂಡಿದ್ದರಿಂದ ಇಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡುತ್ತೇನೆ. ಪೇಸ್ಟ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಈ ಒಂದು ಕಲಿಕಾ ಫಲವನ್ನು ನಾವು ಈ ಪಾಠವನ್ನು ಪ್ರಾರಂಭ ಯಾವ ರೀತಿಯಾಗಿ ಮಾಡ್ತೀವಿ, 3 ಪೇಸಸ್ ಬರ್ತಾವೆ. ಒಂದನೇದ್ದು ಇಂಟ್ರೊಡ್ಯೂಸ್ ಪೇಸಸ್, ಆಮೇಲೆ ಡೆವಲಪ್ಮೆಂಟ್ ಪೇಸ್, ಆಮೇಲೆ ಕನ್ಕ್ಲೂಷನ್ ಪೇಸ್ ಅಂತ ಬರ್ತಾವೆ. ಇದರಲ್ಲಿ ಕಡ್ಡಾಯವಾಗಿ 2 ನಾವು ಹಾಕ್ಕೋಬೇಕು, ಅದನ್ನು ಟಿಕ್ ಮಾಡಬೇಕು.
ರೈಮ್ಸ್ ಹೇಳಿಸ್ತೀನಿ ಫಸ್ಟ್ಗೆ ಈ ಪಾಠವನ್ನು ಸ್ಟಾರ್ಟ್ ಮಾಡಬೇಕಾಗಿದ್ರಂತ. ಆಮೇಲೆ ಸಿಂಪಲ್ ಕ್ವಶನಿಂಗ್ ಮಾಡ್ತೀನಿ. ಆಮೇಲೆ ಬೋರ್ಡ್ ಡಿಸ್ಪ್ಲೇ ಕೂಡ ನಾನು ಮಾಡ್ತೀನಿ. ಅದಕ್ಕೆ ನಾವು ಇಂಟ್ರೊಡ್ಯೂಸ್ ಸ್ಪೇಸಲ್ಲಿ 3 ಸೆಲೆಕ್ಷನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಪಾಠವನ್ನು ಪ್ರಾರಂಭ ಮಾಡಿದಾಗ ಯಾವ ರೀತಿಯಾಗಿ ನೀವು ಅದನ್ನು ಪ್ರಗತಿ ಮಾಡ್ತೀವಿ ಅನ್ನೋದಕ್ಕೆ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತೀವಿ ಆ ಪೇಸರೊಳಗೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಆ್ಯಕ್ಟಿವಿಟಿಗೆ ಕಾರ್ಡ್ ವರ್ಕ್ ಕೊಡ್ತೀನಿ, ಗ್ರೂಪ್ ಆ್ಯಕ್ಟಿವಿಟಿಯನ್ನು ಕೊಡ್ತೀನಿ. ಇದರ ಮೂಲಕ ನಾನು ಪಾಠನ ಡೆವಲಪ್ಮೆಂಟ್ ಮಾಡ್ತೀನಿ. ಆಮೇಲೆ ಕನ್ಕ್ಲೂಷನ್ ಅಂದರೆ ಈ ಮೌಲ್ಯಮಾಪನ ಅಂತ ನಿರ್ಣಾಯಕವನ್ನು ಪಾಠವನ್ನು ಯಾವ ರೀತಿಯಾಗಿ ಮುಕ್ತಾಯ ಮಾಡ್ತೀನಿ ಅನ್ನೋದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಅಲ್ಲಿ ಕೂಡ 2 ಸೆಲೆಕ್ಷನ್ ಮಾಡಬೇಕಾಗುತ್ತಾ. ಕ್ವಶನ್ ಬಾಕ್ಸ್ ಅಥವಾ ಕ್ವಶನ್ ಬ್ಯಾಗನ್ನು ಅಳವಡಿಸ್ತೀನಿ. ಆಮೇಲೆ ಸಮರೈಸ್ ಆ್ಯಂಡ್ ರೀಕ್ಯಾಪ್ಸುಲೇಷನ್ ಅದನ್ನು ಅಳವಡಿಸ್ತೀನಿ. ಆಮೇಲೆ ಕನೆಕ್ಟಿಂಗ್ ದ ರಿಯಲ್ ಲೈಫ್ ಕೂಡ ನಾನು ಇಲ್ಲಿ ಅಳವಡಿಸ್ಕೊಳ್ತಾ ಇದ್ದೇನೆ. ಈಗ ಚಾಪ್ಟರ್ ವೈಸ್ ಅಸೆಸ್ಮೆಂಟಲ್ಲಿ ಯಾವ ರೀತಿಯಾಗಿ ಈಗ ಚಾಪ್ಟರ್ ವೈಸ್ ಅಸೆಸ್ಮೆಂಟಲ್ಲಿ ಯಾವ ರೀತಿಯಾಗಿ ನಾವು ಕ್ವಶನ್ ಕೇಳ್ತೀನಿ ಅನ್ನೋದು ಈ ಭಾಗದಲ್ಲಿ ಆ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಬರೆಯುತ್ತೇನೆ. ಅದನ್ನು ಕೂಡ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಮೇಲುಗಡೆ ಕಾಪಿ ಮಾಡ್ತೀನಿ. ಇಲ್ಲಿ ಕಾಪಿ ಮಾಡಬೇಕಾದ್ರೆ ನೀವು ಇಲ್ಲಿ 3 ಟಿಕ್ಕನ್ನು ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಅಂತ ಬಂದಿದೆ ನೋಡಿ, ಈ ಕಾಪಿಯನ್ನು ಕ್ಲಿಕ್ ಮಾಡ್ಕೋಬೇಕು. ಕಾಪಿ ಆಯ್ತು. ಈಗ ನಾವು ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಇದೆ ನೋಡಿ, ಪೇಸ್ಟ್ ಅಂತ ಕೊಡ್ತೀನಿ. ಈಗ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಸೇವ್ ಅಂತ ಬಟನ್ ಇದೆ ನೋಡಿ, ಈ ಸೇವನ್ನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ. ಈ ಸೇವನ್ನು ಕ್ಲಿಕ್ ಮಾಡಿದ ಮೇಲೆ ಈಗ ಸೇವ್ ಅಂತ ಬಟನ್ ಓಪನ್ ಆಗಿದೆ. ಈಗ ನಾವು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೇನೆ. ಸೇವ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಕಾಣುತ್ತಿದೆ ನೋಡಿ. ಇಲ್ಲಿ ಈಗ ತಾನೇ ಹಾಕಿದ್ದು ಇಲ್ಲಿ ಕಾಣುತ್ತೆ. ಯಾವ ಕಲರ್ ಕಾಣುತ್ತೆ ಅಂತಂದ್ರೆ ಒಂದು ಆರೆಂಜ್ ಕಲರಲ್ಲಿ ಕಾಣುತ್ತೆ. ಇದನ್ನು ನಾವು HM ಅವರು ಯಾವ ರೀತಿಯಾಗಿ ಅಪ್ರೂವ್ ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಟಿಕ್ ಇದೆ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗೌಟ್ ಅಂತ ಬಂದಿದೆ ನೋಡಿ. ನಾವು ಇಲ್ಲೇ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗೌಟ್ ಅಂತ ಬರುತ್ತಾ, ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಲಾಗೌಟ್ ಆಗ್ತೀವಿ. ಲಾಗೌಟ್ ಆದಮೇಲೆ ಈಗ ಹೆಡ್ ಮಾಸ್ಟರ್ ಅಪ್ರೂವ್ ಕೊಡಬೇಕಲ್ಲ. ಇಲ್ಲಿ ಟೀಚರಲ್ಲಿ ಅವರು ಟೀಚರ್ ಏನು ಮಾಡಿದರು, ಈ ಟೀಚರ್ ಇದರಲ್ಲಿ ಅವರು ಟೀಚರ್ ಏನು ಮಾಡಿದರು, ಅದು ಲೆಸನ್ ಪ್ಲ್ಯಾನ್ನ ಹಾಕಿದ್ದಾರೆ. ಇನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು SATS ಯೂಸರಲ್ಲಿ HMಗಳು ಹೋಗಿ ಟೀಚರ್ ಬರೆದಂಥ ಒಂದು ಲೆಸನ್ ಪ್ಲ್ಯಾನನ್ನು ಅಪ್ರೂವ್ ಕೊಡಬೇಕಾಗುತ್ತೆ. ಈಗ ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಇಲ್ಲಿ SATS ಯೂಸರ್ ಐ ಡಿ ಐತಲ್ಲ, ಈ SATS ಯೂಸರ್ ಐ ಡಿ ಐತಲ್ಲ, ಆ SATS ಯೂಸರ್ ಐ ಡಿಯನ್ನು ಸ್ಕೂಲ್ ಯೂಸರ್ ಐ ಡಿಯನ್ನು ಇಲ್ಲಿ ಹಾಕಬೇಕು. ಹಾಕಿ ಸೆಂಡ್ OTP ಅಂತ ಇಲ್ಲಿ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ. ಮಾಡಿಕೊಂಡಾಗ ಈಗ ಈ ನಂಬರ್ಗೆ HMR ನಂಬರ್ಗೆ ಒಂದು OTP ಹೋಗಿದೆ. ಆ OTPಯನ್ನು ತೆಗೆದು ಇಲ್ಲಿ ಟೈಪ್ ಮಾಡಿಕೊಳ್ಳಬೇಕು. ಈಗ OTP ಬಂದಿದೆ. OTPನ ಹಾಕಿದ್ದೇವೆ. ಇಲ್ಲಿ ವೆರಿಫೈ OTP ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ. ಈ ಪೇಜ್ ತೆರೆದುಕೊಂಡಾಗ ನೀವು ನೋಡ್ತಾ ಇದ್ದೀರಿ, HMR ಹೆಸರು ತೋರಿಸ್ತಾ ಇದೆ. ಇಲ್ಲಿ HMR ಲಾಗಿನ್ ಆಗಿದೆ, SATS ಲಾಗಿನ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೆಡ್ ಮಾಸ್ಟರ್ ಹೆಸರು ಮತ್ತು ಡೈಸ್ ಕೋಡು ಬಂದಿದೆ. ಈಗ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿರುವಂಥ ಈ 3 ಗೆರೆಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ
ಒಂದು ಕ್ಲಿಕ್ ಮಾಡಬೇಕು. ಲೆಸನ್ ಪ್ಲ್ಯಾನ್ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮಂತ್ ಓಪನ್ ಆಗುತ್ತೆ. ಆ ತಿಂಗಳಲ್ಲಿ ಸ್ವಲ್ಪ ಇಲ್ಲಿ ಟಚ್ ಮಾಡಿದರೆ ನಿಮಗೆ ಪೂರ್ಣ ಮಂತ್ ಪೂರ್ಣ ತಿಂಗಳ ತೆರೆದುಕೊಳ್ಳುತ್ತದೆ. ತೆರೆದುಕೊಂಡಾಗ ಈ ಯಾರೋ ಮಾರ್ಕ್ ಟಚ್ ಮಾಡಿದರೆ ನೀವು ಹಿಂದಿನ ತಿಂಗಳ ಹೋಗ್ತೀರಿ. ಹಿಂದಿನ ತಿಂಗಳ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಯಾರೋ ಮಾರ್ಕನ್ನು ಟಚ್ ಮಾಡಬೇಕು. ಮುಂದಿನ ತಿಂಗಳಾದರೆ ಮುಂದಿನ ಯಾರೋ ಮಾರ್ಕ್ ಹಾಕಿ. ಈಗ ಲೆಸನ್ ಪ್ಲ್ಯಾನ್ ಬರೆದಿದ್ದಾರೆ ಟೀಚರ್ಸು. ಅಲ್ಲೇ ಸಪ್ರಾನ್ ಕಲರ್ ಅಂದರೆ ಕೇಸರಿ ಕಲರ್ ನಿಮಗೆ ಗೋಚರವಾಗ್ತಾ ಇದೆ. ಇದರ ಮೇಲೆ ಒಂದು ಸಾರಿಯನ್ನು ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಲೆಸನ್ ಪ್ಲ್ಯಾನ್ ಅಪ್ರೂವಲ್ಗೆ ನಿಮ್ಮ ಪೇಜ್ ತೆರೆದುಕೊಳ್ಳುತ್ತದೆ. ತೆರೆದುಕೊಂಡಾಗ ಇಲ್ಲಿ ಹಸಿರು ಕಲರಲ್ಲಿರ್ತದ ಅಪ್ರೂವ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಟ್ಯಾಪ್ ಮೆಸೇಜ್ ತೆರೆದುಕೊಳ್ಳುತ್ತದೆ. ಅಲ್ಲಿ ಅಪ್ರೂವಲನ್ನು ಕೊಟ್ಟಾಯಿತು. ಈ ರೀತಿಯಾಗಿ ಕೊಟ್ಟಾಗ ಆ ಸಪ್ರಾನ್ ಕಲರ್ ಇದು ಯೆಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ ಆಯಿತು. ಇದು ಈ ರೀತಿಯಾಗಿ ಅಪ್ರೂವಲ್ ಮಾಡುವ ವಿಧಾನವಾಗಿದೆ. ಇನ್ನು ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಒಂದು ಸ್ವಲ್ಪ ಯಾರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಲಾಗೌಟ್ ಅಂತ ಕಾಣ್ತಾ ಇದೆ. ಈ ಲಾಗೌಟನ್ನು ಮಾಡಿದಾಗ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಲಾಗೌಟ್ ಅಂತ ಇಲ್ಲಿ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಇದೆ. ಈ ಯಾರೋ ಮಾರ್ಕನ್ನು ಟಚ್ ಮಾಡಿದಾಗ ಇಲ್ಲಿ ಲಾಗೌಟ್ ಅಂತ ಮಾಡಿದೆ. ಲಾಗೌಟ್ ಮಾಡಿದಾಗ ಮತ್ತೆ ನಾವೇನು ಮಾಡಬೇಕು ಅಂದ್ರೆ ಟೀಚರ್ ಲೆಸನ್ ಮಾಡಿದ ನಂತರ, ಲೆಸನ್ ಮುಗಿದ ನಂತರ ಮತ್ತೆ ಲಾಗಿನ್ ಆಗಬೇಕಾಗುತ್ತದೆ. ಶಿಕ್ಷಕರು ಲೆಸನ್ ಮಾಡಿದ ನಂತರ ಮತ್ತೆ ಟೀಚರ್ ಲಾಗಿನಲ್ಲಿ ಲಾಗಿನ್ ಆಗ್ತಾರೆ. ಇಲ್ಲಿ KZ ನಂಬರ್ ಹಾಕಿ ಮತ್ತೆ ಸೆಂಡ್ OTP ಅಂತ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ನಂತರ ಒಂದು OTP ಬರುತ್ತದೆ. ಅದೇ ಸೇಮ್ ಪ್ರೊಸೀಜರ್ ಮಾಡ್ತೇನೆ. ವೆರಿಫಿಕೇಷನ್ OTP ಮಾಡಿದಾಗ ವೆರಿಫಿಕೇಷನ್ ಆಗುತ್ತೆ. ಆದಮೇಲೆ ವೆರಿಫಿಕೇಷನ್ ಆದ ನಂತರ ಈ ರೀತಿಯಾಗಿ ಪೇಜ್ ತೆರೆದುಕೊಂಡಾಗ 3 ಗೆರೆ ಇರ್ತಾವಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಲೆಸನ್ ಪ್ಲ್ಯಾನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ತಿಂಗಳ ತೆರೆದುಕೊಳ್ಳುತ್ತದೆ. ಹಿಂದಿನ ತಿಂಗಳು ಲೆಸನ್ ಪ್ಲ್ಯಾನ್ ಹಾಕಿದ್ದೇವೆ. ಆ ಯಾವ ತಿಂಗಳಲ್ಲಿ ಹಾಕಿದ್ದೀವಲ್ಲ ಅದನ್ನು ಯಾರೋ ಮಾರ್ಕ್ ಕಾಣ್ತಾ ಇದೆ ನೋಡಿ, ಅದನ್ನು ನಾವು ಕ್ಲಿಕ್ ಮಾಡೋದರ ಮೂಲಕ ಹಿಂದಿನ ತಿಂಗಳಲ್ಲಿ ಹೋಗಿದ್ದೇವೆ. ಲೆಸನ್ ಪ್ಲ್ಯಾನ್ ಅಪ್ರೂವಲ್ ಆದ ನಂತರ ಹಳದಿ ಬಣ್ಣ ಕಾಣುತ್ತಿದ್ದು ಅಪ್ರೂವಲ್ ಬೈ HM ಅಂತ ಇದೆ ನೋಡಿ, ಇನ್ ಪ್ರೋಗ್ರೆಸ್ ಅಂತಿದೆ. ಈ ಹಳದಿ ಬಣ್ಣದ ಒಂದು ಲೆಸನ್ ಪ್ಲ್ಯಾನ್ ಮ್ಯಾಥಮೆಟಿಕ್ಸ್ ಇದೆ, ಸಬ್ಜೆಕ್ಟ್ 5ನೇ ಕ್ಲಾಸು, ಸ್ಟೇಟಸ್ ಅಪ್ರೂವ್ಡ್ ಬೈ HM ಅಂತಿದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ. ತೆರೆದುಕೊಂಡಾಗ ಪಾಠದ ಸ್ಥಿತಿ ಕೇಳುತ್ತದೆ, ಅಂದರೆ ಕಂಪ್ಲೀಟೇಷನ್ ಸ್ಟೇಟಸ್ ಕೇಳುತ್ತದೆ. ಆಗ ನಾವು ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಹಸಿರ ಇದರಲ್ಲಿದೆ ನೋಡಿ, ಕ್ಲಿಕ್ ಮಾಡಬೇಕಾಗಿದೆ. ಪೀರಿಯಡ್ 5 ಪೀರಿಯಡ್ ತೆಗೆದುಕೊಂಡಿದ್ದೇವೆ. ಅಟೆಂಡೆನ್ಸ್ 8 ಇದ್ದಾವೆ, ಮಕ್ಕಳು ಹಾಜರಾಗಿದ್ದಾರೆ, ಹಾಜರಾದದನ್ನು ಬರ್ತೀವಿ. ಮತ್ತು ಲರ್ನಿಂಗ್ ಔಟ್ಕಮ್ಸ್ ಅನ್ನೋ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಆ ಲರ್ನಿಂಗ್ ಔಟ್ಕಮ್ಸ್ ಅಂದ್ರೆ A ಮತ್ತು A+ ಇದ್ದದನ್ನು ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳ್ತೇವೆ. ಅವು ಎಷ್ಟು ಮಂದಿ ಸಾಧಿಸಿದ್ದಾರೆ ಅದನ್ನು ಇಲ್ಲಿ ಹಾಕಿಕೊಳ್ಳಬೇಕು. ಹಾಕಿಕೊಂಡ ನಂತರ ಇಲ್ಲಿ ಹಸಿರು ಬಣ್ಣದ ಅಪ್ಡೇಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡುವುದರ ಮೂಲಕ ಲೆಸನನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಅಂತ ಕೊಡ್ತಾ ಇದ್ದೇವೆ. ಇಲ್ಲಿ ಅಪ್ಡೇಟ್ ಮಾಡಲ ಅಂತ ಕೇಳುತ್ತಾ, ಅವಾಗ ಅಪ್ಡೇಟ್ ಅಂತ ಕೊಡಬೇಕು. ಈಗ ಹಸಿರಾಯಿತು ಅಂದರೆ ಪ್ರಗತಿ ಸಾಧಿಸಿದೆ. ನಂತರದಲ್ಲಿ ಈ ಲೆಸನ್ಗೆ ಸಂಬಂಧಪಟ್ಟಂತೆ 5ನೇ ತರಗತಿಗೆ ಸಂಬಂಧಪಟ್ಟಂತೆ ನಾವು LBಯನ್ನು ಲೆಸನ್ ಬೇಸ್ ಅಸೆಸ್ಮೆಂಟನ್ನು ಪರೀಕ್ಷೆ ತೆಗೆದುಕೊಂಡು ನಾವು LBಯನ್ನು ಹಾಕಬೇಕಾಗುತ್ತೆ. ಇಲ್ಲಿ
ಈಗ ಇಲ್ಲಿ 3 ಗೆರೆಯ ಮೇಲೆ ಕ್ಲಿಕ್ ಮಾಡಬೇಕು LBA ಹಾಕಲು. ಕ್ಲಿಕ್ ಮಾಡಿದಾಗ ಇಲ್ಲಿ ಅಸೆಸ್ಮೆಂಟಲ್ಲಿ LBA ಅಂತೆ ಬರ್ತದೆ ನೋಡಿ. ಅಸೆಸ್ಮೆಂಟಲ್ಲಿ LBA ಅಂತೆ ಬರುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ ಗ್ರೂಪನ್ನು ಸೆಲೆಕ್ಷನ್ ಮಾಡಬೇಕು. ಇಲ್ಲಿ ಫಸ್ಟ್ಗೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 5ನೇ ಕ್ಲಾಸು ಗ್ರೂಪನ್ನು ಕನ್ನಡ ಇಂಗ್ಲೀಷನ್ನು ಸೆಲೆಕ್ಷನ್ ಮಾಡುತ್ತಿದ್ದೇನೆ. ನಂತರ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ, ಮ್ಯಾಥಮೆಟಿಕ್ಸ್. ನಂತರದಲ್ಲಿ ಚಾಪ್ಟರ್ ನೇಮ್ ಬಂದುಬಿಟ್ಟು 5 ಡಿಜಿಟ್ ನಂಬರ್ಸ್. ಇಲ್ಲಿ ಯೂನಿಟ್ ಟೆಸ್ಟನ್ನು ಯಾವ ತಿಂಗಳು ಯಾವ ದಿನಾಂಕದಂದು ಪಡೆದಿರೆಂದು ನಾನು ಇಲ್ಲಿ ಮ್ಯಾನ್ಯುವಲ್ ಆಗಿ ಸೆಟ್ ಮಾಡುತ್ತಿದ್ದೇನೆ. 5ನೇ ಕ್ಲಾಸ್ 5ನೇ ತರಗತಿಯ 5ನೇ ದಿನಾಂಕದಂದು. ಈಗ ಸರ್ಚ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಸರ್ಚನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿ ಬರಲು ನಾವೇನು ಮಾಡ್ತೀವಿ ಅಂದ್ರೆ 500 ಎಂಟ್ರೀಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ತರಗತಿವಾರು ವಿಷಯವಾರು ನಾವಿಲ್ಲಿ ಗಣಿತಕ್ಕೆ ಎಷ್ಟೆಷ್ಟು ಮಕ್ಕಳು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಹಾಕಿದಾಗ ಮುಂದೆ ಗ್ರೇಡ್ ತಾನಾಗಿ ಜನರೇಟ್ ಆಗುತ್ತದೆ. ಎಲ್ಲ ಹಾಕಿದ ನಂತರ ನಾವು ಇಲ್ಲಿ ಕೆಂಪು ಬಟನ್ ಕಾಣ್ತಾ ಇದೆ ನೋಡಿ, ಕೆಳಗಡೆ ಇಲ್ಲಿ ಸೇವ್ ಅಂತ ಇದೆ ನೋಡಿ. ಈ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಕ್ಲಿಕ್ ಮಾಡಿಕೊಂಡಾಗ ಅದು ಸೇವ್ ಆಗುತ್ತದೆ. ಇದನ್ನು ಕ್ಲಿಕ್ ಮಾಡಿಕೊಳ್ಳಬೇಕು. ಈಗ ಸೇವ್ ಆಗಿದೆ ನೋಡಿ. ಈ ಸೇವ್ ಆಗಿದ್ದನ್ನು ನಿಮ್ಮ ಡಾಕ್ಯುಮೆಂಟ್ ಆಗಿ ಇಡಲು ಇಲ್ಲಿ PDF ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಒಂದು ದಾಖಲೆಯನ್ನು ಇಡಬಹುದಾಗಿದೆ. ನೀವು LBA ಕ್ವಶನ್ ಪೇಪರ್ ಹಿಂದ್ಗಡೆ ಆನ್ಸರ್ ಪೇಪರು ಜೊತೆಗೆ ಈ ಒಂದು ಡಾಕ್ಯುಮೆಂಟ್ರಿ ಇಟ್ಟುಕೊಳ್ಳಬೇಕಾಗುತ್ತದೆ. ಈಗ ಟೀಚರು ತಮ್ಮ ಲೆಸನ್ LBAಯನ್ನು ಟೀಚರ್ ಲಾಗಿನಲ್ಲೇ ಹಾಕಿರ್ತಾರೆ. ಅದನ್ನು SATS ಯೂಸರಲ್ಲಿ HMR LBA ರಿಸಲ್ಟನ್ನು ಅಪ್ರೂವ್ ಮಾಡುವ ವಿಧಾನವನ್ನು ತಿಳಿಸ್ತಾ ಇದ್ದೇನೆ. ಈಗ SATS ಯೂಸರ್ ID ಅದ ನೋಡಿ ನಿಮ್ಮ ಶಾಲೆದು, ಅದನ್ನು ಇದರಲ್ಲಿ ಹಾಕಿಕೊಳ್ಳಬೇಕು. ಹಾಕಿಕೊಂಡು ನಂತರದಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸೆಂಡ್ OTP ಆಗಿದೆ. ನಂತರದಲ್ಲಿ OTPಯನ್ನು ತೆಗೆದುಕೊಂಡು ಇಲ್ಲಿ ಒಂದಿಷ್ಟು 6 ಸಂಖ್ಯೆಯ OTPಯನ್ನು ಹಾಕಿ ವೆರಿಫಿಕೇಶನ್ ಮಾಡಬೇಕಾಗುತ್ತದೆ. ಮಾಡಿಕೊಂಡ ನಂತರ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ. 3 ಇಲ್ಲೇ HM ಲಾಗಿನಲ್ಲಿ SATS ಬಂದಿದ್ದೇನೆ. ಇಲ್ಲೇ ಕ್ಲಿಕ್ ಮಾಡಬೇಕು. ಇದು HMR LBAಯನ್ನು ಅಪ್ರೂವ್ ಮಾಡುವ ವಿಧಾನ. ಇಲ್ಲೇ ನಾವೇನು ಮಾಡಬೇಕು, LBA ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ ಬರುತ್ತೆ ನೋಡಿ. ಈ LBA ಡೀಟೇಲ್ಸ್ ಸರಿಯಾಗಿ ತೋರಿಸ್ತೀನಿ ನೋಡಿ. ನಮ್ಮೆ ಈ LBA ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸ್ವಲ್ಪ ಇಲ್ಲಿ ಜಸ್ಟ್ ಒಂದು ಟಚ್ ಮಾಡಬೇಕು. ಇಲ್ಲಿ ನೋಡಿ, ಬರೀ ಇಲ್ಲಿ ಒಂದು ಟಚ್ ಮಾಡಿ. ಟಚ್ ಮಾಡಿದಾಗ ಇಲ್ಲಿ ಕ್ಲಾಸನ್ನು 5th ಕ್ಲಾಸ್ ತೆಗೆದುಕೊಳ್ತೇನೆ. ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಇಂಗ್ಲೀಷ್ ತೆಗೆದುಕೊಳ್ತೇನೆ. ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ತೆಗೆದುಕೊಳ್ತೇನೆ. ಆಮೇಲೆ ಚಾಪ್ಟರ್ 5 ಡಿಜಿಟ್ ನಂಬರನ್ನು ತೆಗೆದುಕೊಳ್ತೇನೆ. ತೆಗೆದುಕೊಂಡು ಸರ್ಚ್ ಅಂತ ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ರೂವಲ್ ಅಂತಿದೆ ನೋಡಿ, ರಿಸಲ್ಟನ್ನು ಅಪ್ರೂವಲ್ ಮಾಡುವ ವಿಧಾನವಿದು. ಇದು ಅಪ್ರೂವಲನ್ನು ಕ್ಲಿಕ್ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರಗಳೊಂದಿಗೆ.